ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ಒಂದು ತರಗತಿಯಲ್ಲಿ ನಾವು ಟೆಕ್ಸಾನಮಿ ಅಂದ್ರೇನು, ಹೈರಾರ್ಕಿ ಆಫ್ ಕ್ಲಾಸಿಫಿಕೇಶನ್ ಅಂದ್ರೇನು, ಕಾರ್ಲಸ್ ಲೀನಿಯಸ್ನ ಪ್ರಕಾರ ಜೀವರಾಶಿಗಳನ್ನು ವಿವಿಧ ಕ್ಯಾಟಗರಿ ಅಥವಾ ಟೆಕ್ಸಾನ್ ಪ್ರಕಾರ ಹೇಗೆ ವಿಭಜನೆ ಮಾಡ್ತೀವಿ ಅನ್ನೋದನ್ನು ನಾವು ಅಧ್ಯಯನ ಮಾಡಿದ್ದೇವೆ. ಕಾರಣ ಬಹಳ ಸರಳ ಇದೆ. ಜೀವರಾಶಿಗಳ ಅಧ್ಯಯನ ಮಾಡಬೇಕಾದ್ರೆ ಜೀವರಾಶಿಗಳನ್ನು ವೈಜ್ಞಾನಿಕವಾಗಿ ವಿಭಜನೆ ಮಾಡಬೇಕಾಗತ್ತೆ ಮತ್ತು ವೈಜ್ಞಾನಿಕವಾಗಿ ನಾಮಕರಣ ಮಾಡಬೇಕಾಗತ್ತೆ. ಈ ಎರಡು ಕೆಲಸಗಳನ್ನು ಕಾರ್ಲಸ್ ಲೀನಿಯಸ್ ನಮಗೆ ಹೇಳಿಕೊಟ್ಟಿದ್ದಾನೆ. ಹಾಗಾಗಿ ಅವನಿಗೆ ಟೆಕ್ಸಾನಮಿ ವಿಭಾಗದ ಪಿತಾಮಹ ಅಂತ ಕರೀತೇವೆ. ಜೀವರಾಶಿಗಳ ಅಧ್ಯಯನ ಮಾಡೋದಕ್ಕಂಥದ್ದು ಟೆಕ್ಸಾನಮಿಕ್ ಕ್ಯಾಟಗರಿ ಇರ್ತದೆ. ಒಂದೇ ಹಂತದಲ್ಲಿ ನಾವು ಜೀವರಾಶಿಗಳನ್ನು ವಿಭಜನೆ ಮಾಡೋಕ್ಕಾಗೋದಿಲ್ಲ. ಹಂತ ಹಂತವಾಗಿ ಮಾಡುತ್ತೇವೆ, ವಿವಿಧ ಹಂತಗಳಲ್ಲಿ ಮಾಡುತ್ತೇವೆ. ಆ ಪ್ರತಿಯೊಂದು ಹಂತಕ್ಕೂ ನಾವು ಕ್ಯಾಟಗರಿ ಅಥವಾ ಟೆಕ್ಸಾನ್ ಅಂತ ಹೇಳುತ್ತೇವೆ. ಈ ಹಂತಗಳನ್ನು ನೋಡಿದಾಗ ಒಂದು ನಿರ್ದಿಷ್ಟ ಏರಿಕೆ ಕ್ರಮದಲ್ಲಿ ಇರ್ತದೆ. ಸ್ಪೀಸಿಸ್ ಇಂದ ಸ್ಟಾರ್ಟ್ ಆಗಿದ್ದು ಕಿಂಗ್ಡಮ್ ವರೆಗೂ. ಅದಕ್ಕೆ ನಾವು ಹೈರಾರ್ಕಿ ಅಂತ ಹೇಳುತ್ತೇವೆ. ಪ್ರತಿಯೊಂದು ಹಂತ ಅಥವಾ ಕ್ಯಾಟಗರಿಗೆ ನಾವು ಟೆಕ್ಸಾನ್ ಅಂತ ಹೇಳ್ತೇವೆ ಮತ್ತು ಯೂನಿಟ್ ಆಫ್ ಕ್ಲಾಸಿಫಿಕೇಶನ್ ಅಂತ ಹೇಳ್ತೇವೆ. ಪ್ರತಿಯೊಂದು ಟೆಕ್ಸಾನ್ ಅಥವಾ ಹಂತದಲ್ಲಿ ನಮಗೆ ಜೀವರಾಶಿಗಳು ಒಂದೇ ರೀತಿಯಾದ ಜೀವರಾಶಿಗಳು ಕಂಡು ಬರ್ತವೆ. ಒಂದು ಹಂತದಲ್ಲಿ ಕಂಡು ಬರತಕ್ಕಂಥ ಜೀವರಾಶಿಗಳು ಅವುಗಳಲ್ಲಿ ಸೌಮ್ಯತೆ ಇರ್ತದೆ, ಒಂದೇ ರೀತಿಯಾದ ಗುಣಲಕ್ಷಣಗಳು ಕಂಡು ಬರ್ತವೆ. ಅವುಗಳ ವಿಕಾಸ ಒಂದು ನಿರ್ದಿಷ್ಟವಾದ ಹಾದಿಯನ್ನು ತುಳಿದು ಬಂದಿರ್ತವೆ. ಕೇವಲ ನೋಡೋದಕ್ಕೆ ಒಂದೇ ರೀತಿ ಅನ್ನೋದಕ್ಕೆ ಅವು ಒಂದು ಕಡೆ ಹಾಕಿರೋದಿಲ್ಲ. ಹಲವಾರು ಗುಣಲಕ್ಷಣಗಳನ್ನು ತೆಗೆದುಕೊಂಡಿರ್ತೇವೆ. ಮಾರ್ಫೊಲಾಜಿಕಲ್ ಕ್ಯಾರೆಕ್ಟರ್ಸ್, ಅನಾಟಮಿಕಲ್ ಕ್ಯಾರೆಕ್ಟರ್ಸ್, ಸೆಲ್ಯುಲಾರ್ ಡೀಟೇಲ್ಸ್, ರಿಲೇಶನ್ಶಿಪ್ ವಿತ್ ಎಕೋಸಿಸ್ಟಮ್ ಅಂಡ್ ಎವಲ್ಯೂಷನರಿ ರಿಲೇಶನ್ಶಿಪ್ ಅಂತ ಹೇಳಿದ್ದೀನಿ ನಾನು. ಅಂದರೆ ಆ ಜೀವರಾಶಿಗಳನ್ನು ನಾವು ಒಂದು ನಿರ್ದಿಷ್ಟವಾದ ಹಂತದಲ್ಲಿ ಒಂದು ಕ್ಯಾಟಗರಿನಲ್ಲಿ ಟೆಕ್ಸಾನ್ ಒಳಗೆ ಹಾಕಬೇಕಾದ್ರೆ ಅವುಗಳ ಹೊರಮೈ ಲಕ್ಷಣ, ಮಾರ್ಫಾಲಜಿ, ದೇಹದ ಒಳಗಡೆ ಅಂಗಾಂಗಗಳ ರಚನೆ, ಅನಾಟಮಿ, ಕೋಶದ ರೀತಿ, ಸೆಲ್ ಟೈಪ್, ಎವಲ್ಯೂಷನರಿ ರಿಲೇಶನ್ಶಿಪ್, ಇವನ್ನೆಲ್ಲ ನಾವು ಪರಿಗಣೆಗೆ ತೆಗೆದುಕೊಳ್ತೇವೆ. ಇನ್ನೊಂದು ಉದಾಹರಣೆಯನ್ನು ನಾನು ಹಿಂದಿನ ಕ್ಲಾಸ್ನಲ್ಲಿ ಕೊಟ್ಟಿದ್ದೇನೆ. ಈ ಇನ್ಸೆಕ್ಟಾ, ಕೀಟಗಳು, ನಮ್ಮ ಈ ಜೀವ ಜಗತ್ತಿನಲ್ಲಿ ಅತಿ ಹೆಚ್ಚು ವೈವಿಧ್ಯಮಯ ಕಂಡು ಬರೋದೇ ಕೀಟಗಳಲ್ಲಿ. ಕೀಟಗಳಲ್ಲಿ ಬಹಳಷ್ಟು ನಮೂನೆಗಳಿವೆ. ನಾನು ಹೇಳಿದ್ದೆ ಜೇಡರ ಬಲೆ, ಜೇಡ, ಸ್ಪೈಡರ್ ಅಂತೀವಿ, ಅದು ಇನ್ಸೆಕ್ಟ್ ಅಲ್ಲ. ಯಾಕಂದ್ರೆ 4 ಜೋಡಿ ಕಾಲುಗಳನ್ನು ಹೊಂದಿರ್ತದೆ. ಆದರೆ ಜಿರಳೆ, ಕಾಕ್ರೋಚ್, ಮಸ್ಕಿಟೋ, ಹೌಸ್ ಫ್ಲೈ, ಕಾಕ್ರೋಚ್ ಇವೆಲ್ಲ ಇನ್ಸೆಕ್ಟ್ನಲ್ಲಿ ಬರ್ತವೆ. ಯಾಕಂದ್ರೆ ದೇ ಹ್ಯಾವ್ 3 pairs of legs, jointed legs. They belong to the same phylum Arthropoda. ನಾವು ವಿಭಜನೆ ಮಾಡಬೇಕಾದ್ರೆ ಲೀನಿಯನ್ ಹೈರಾರ್ಕಿ ನೋಡ್ತೇವೆ. ಟೆಕ್ಸಾನಮಿಕ್ ಕ್ಯಾಟಗರೀಸ್ ಶೋಯಿಂಗ್ ಹೈರಾರ್ಕಿಯಲ್ ಅರೇಂಜ್ಮೆಂಟ್.
ಯಾಕಂದರೆ ನಾವು ಒಂದು ನಿರ್ದಿಷ್ಟವಾದ ಹಂತವನ್ನು ಮೆಟ್ಟಿಲುಗಳನ್ನು ಏರ್ತಾ ಹೋಗಬೇಕು. ಈ ಒಂದು ಪ್ರತಿಯೊಂದು ಹಂತದಲ್ಲಿ ಬರತಕ್ಕಂಥ ಜೀವರಾಶಿಗಳು ಒಂದೇ ರೀತಿಯಾಗಿರ್ತವೆ. ನಾವು ಈ ಹೈರಾರ್ಕಿ ನೋಡಿದಾಗ ಸ್ಪೀಸಿಸ್ ಎಲ್ಲಕ್ಕಿಂತ ಕೆಳಗಡೆ ಕಂಡು ಬರ್ತದೆ, ಕಿಂಗ್ಡಮ್ ಎಲ್ಲಕ್ಕಿಂತ ಮೇಲ್ಗಡೆ ಕಂಡು ಬರ್ತದೆ. ಹಾಗಾಗಿ ನಾವು ಸ್ಪೀಸಿಸ್ಗೆ ಏನಂತ ಕರಿತೇವೆ? ದ ಬೇಸಿಕ್ ಯೂನಿಟ್. ಇವು ಪ್ರತಿಯೊಂದು ಹಂತಕ್ಕೂ ಒಂದು ಟೆಕ್ಸಾನ್ ಅಂತ ಕರಿತೇವೆ, ಪ್ರತಿಯೊಂದು ಹಂತಕ್ಕೂ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್ ಅಂತ ಕರಿತೇವೆ. ಆದರೆ ಸ್ಪೀಸಿಸ್ ಮೊದಲು ಬರತಕ್ಕಂಥದ್ದು, ಹಾಗಾಗಿ ಇಟ್ ಈಸ್ ಬೇಸಿಕ್ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್ ಅಂತ ಕರಿತೇವೆ. ಅದರ ಮೇಲೆ ಜೀನಸ್, ಅದರ ಮೇಲೆ ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಫೈಲಮ್ ಮತ್ತು ಕಿಂಗ್ಡಮ್ ಬರ್ತದೆ. ಈ ಫೈಲಮ್ ಅನ್ನತಕ್ಕಂಥ ಪದ ನಾವು ಪ್ರಾಣಿಗಳ ವಿಭಜನೆ ಮಾಡಬೇಕಾದ್ರೆ ಬಳಕೆ ಮಾಡ್ತೇವೆ. ಅದೇ ಸಸ್ಯಗಳೆಲ್ಲ ಆದರೆ ಫೈಲಮ್ ಜಾಗದಲ್ಲಿ ಡಿವಿಷನ್ ಅನ್ನತಕ್ಕಂಥ ಪದ ಬಳಸ್ತೇವೆ. ಉಳಿದ ಎಲ್ಲ ಟೆಕ್ಸಾನ್ಗಳ ಹೆಸರು ಅದೇ ಆಗಿರ್ತದೆ. ಈಗ ಪ್ರತಿಯೊಂದು ಹಂತವನ್ನು ನಿಧಾನಕ್ಕೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸ್ಪೀಸಿಸ್. ನಮಗೆ ಕಂಡುಬರೋದು ಸ್ಪೀಸಿಸೇ. ಪ್ರತಿಯೊಂದು ಜೀವಿ ಒಂದು ನಿರ್ದಿಷ್ಟವಾದ ಸ್ಪೀಸಿಸ್ ಆಗಿರ್ತದೆ. ಮನುಷ್ಯ ಒಂದು ಸ್ಪೀಸಿಸ್, ಆನೆ ಒಂದು ಸ್ಪೀಸಿಸ್, ಬೇವಿನ ಗಿಡ ಒಂದು ಸ್ಪೀಸಿಸ್, ಪಾತ್ರಗಿತ್ತಿ ಒಂದು ಸ್ಪೀಸಿಸ್. ಆದರೆ ಉಳಿದಂಥವು ಜೀನಸ್, ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಫೈಲಮ್ ಮತ್ತು ಕಿಂಗ್ಡಮ್ ಅವು ನಾವು ಕೊಟ್ಟಿರತಕ್ಕಂಥ ವಿಭಜನೆ ಅನುಸಾರವಾಗಿ ಪದಗಳು. ನೇಚರ್ ಒಳಗೆ ಆಕ್ಚುಲಿ ಕಂಡು ಬರತಕ್ಕಂಥದ್ದು ಸ್ಪೀಸಿಸ್ ಮಾತ್ರ. ಈ ವಿಭಜನೆಯ ಹಂತದಲ್ಲಿ ಪ್ರಪ್ರಥಮವಾಗಿ ಕಂಡು ಬರತಕ್ಕಂಥದ್ದೇ ಸ್ಪೀಸಿಸ್. ಎಲ್ಲಕ್ಕಿಂತ ಕೆಳಮಟ್ಟದಲ್ಲಿ ಇರ್ತದೆ. ಬೇಸಿಕ್ ಯೂನಿಟ್ ಆಫ್ ಟೆಕ್ಸಾನಮಿಕ್ ಹೈರಾರ್ಕಿ ಅಂತ ಹೇಳ್ತೇವೆ. ಟೆಕ್ಸಾನಮಿಕ್ ಸ್ಟಡೀಸ್ ಕನ್ಸಿಡರ್ ಎ ಗ್ರೂಪ್ ಆಫ್ ಇಂಡಿವಿಜುವಲ್ ಆರ್ಗ್ಯಾನಿಸಮ್ಸ್ ವಿತ್ ಫಂಡಮೆಂಟಲ್ ಸಿಮಿಲಾರಿಟೀಸ್ ಆಸ್ ಸ್ಪೀಸಿಸ್. ಎರಡು ನಿರ್ದಿಷ್ಟ ಜೀವಿಗಳು ಅವುಗಳ ನಡುವೆ ಸೌಮ್ಯತೆ ಇರ್ತದೆ, ನೋಡೋದಕ್ಕೆ ಒಂದೇ ರೀತಿಯಾಗಿರ್ತವೆ ಮತ್ತು ಅವುಗಳ ನಡುವೆ ಪುನರುತ್ಪತ್ತಿ ಕ್ರಿಯೆ ಆಗಿ ಪ್ರಜನನ ಕ್ರಿಯೆ ಆಗ್ತದೆ, ರೀಪ್ರೊಡಕ್ಷನ್ ಆಗುತ್ತೆ. ಆದರೆ ನಾವು ಆಲ್ರೆಡಿ ಹಿಂದಿನ ಕ್ಲಾಸ್ನಲ್ಲಿ ನೋಡಿದ್ದೀವಿ, ಒಂದು ಕುದುರೆ ಆಯಿತು, ಇನ್ನೊಂದು ಕತ್ತೆ ಆಯಿತು, ಡಾಂಕ್ ಆ್ಯಂಡ್ ಹಾರ್ಸ್. ಎರಡು ಬೇರೆ ಬೇರೆ ಸ್ಪೀಸಿಸ್ ಇವೆ, ಆದರೂ ರೀಪ್ರೊಡಕ್ಷನ್ ಆಗುತ್ತೆ. ಹುಟ್ಟತಕ್ಕಂಥ ಮರಿಗೆ ನಾವು ಮ್ಯೂಲ್ ಅಂತೀವಿ, ವಿಚ್ ಈಸ್ ಸ್ಟರೈಲ್, which do not have reproducing capacity. ಹಾಗಾಗಿ ಹಾರ್ಸ್ is a different species, donkey is a different species. So, species refers to a group of similar organisms which breed among themselves to produce a fertile offspring. ನೋಡಿ, ಅದ್ಭುತವಾದ ಚಿತ್ರ ಇದೆ. ಆನೆಗಳು ಸ್ಪೀಸಿಸ್, ಎ ಗ್ರೂಪ್ ಆಫ್ ಇಂಡಿವಿಜುವಲ್ಸ್, ಸಿಮಿಲರ್ ಇಂಡಿವಿಜುವಲ್ಸ್ ವಿಚ್ ಬ್ರೀಡ್ ಅಮಾಂಗ್ ದೆಮ್ಸೆಲ್ಫ್ ಟು ಪ್ರೊಡ್ಯೂಸ್ ಎ ಫರ್ಟೈಲ್ ಆಫ್ಸ್ಪ್ರಿಂಗ್ಸ್. ಇಟ್ ಈಸ್ ರೆಪ್ರೆಸೆಂಟಿಂಗ್ ಎ ಪರ್ಟಿಕ್ಯುಲರ್ ಸ್ಪೀಸಿಸ್ ಕಾಲ್ಡ್ ಎಸ್ ಎಲಿಫೆಂಟ್ ಸ್ಪೀಸಿಸ್. ಆಲ್ ಆರ್ಗ್ಯಾನಿಸಮ್ಸ್ ಇನ್ಕ್ಲೂಡಿಂಗ್ ದೋಸ್ ಇನ್ plant and animal kingdoms have species as the lowest category. ನಾವು ಹೈರಾರ್ಕಿ ನೋಡಿದಾಗ ಕಿಂಗ್ಡಮ್ ಮೇಲ್ಗಡೆ ಇದ್ರೆ ಎಲ್ಲಕ್ಕಿಂತ ಲೋಯೆಸ್ಟ್ ಕ್ಯಾಟಗರಿಯಲ್ಲಿ ಬರತಕ್ಕಂಥದ್ದೇ ಸ್ಪೀಸಿಸ್. ಒನ್ ಶುಡ್ ಬಿ ಏಬಲ್ ಟು ಡಿಸ್ಟಿಂಗ್ವಿಶ್ ಒನ್ ಸ್ಪೀಸಿಸ್ ಫ್ರಮ್ ಅದರ್ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಸಿಸ್ ಬೇಸ್ಡ್ ಆನ್ ದ ಡಿಸ್ಟಿಂಕ್ಟ್ ಮಾರ್ಫಾಲಜಿಕಲ್ ಡಿಫರೆನ್ಸಸ್. ನರಿ ಮತ್ತು ತೋಳ ಮತ್ತು ನಾಯಿ ನೋಡೋದಕ್ಕೆ ತಕ್ಷಣ ನೋಡಿದ್ರೆ ನೀವು ವ್ಯತ್ಯಾಸ ಗೊತ್ತಾಗ್ಲಿಕ್ಕಿಲ್ಲ. ನರಿ, ತೋಳ, ನಾಯಿ, ಯಾಕಂದ್ರೆ ನೋಡೋದಕ್ಕೆ ಒಂದೇ ಟೈಪ್ ಇವೆ.
ಕೆಲವು ಸಾಮ್ಯತೆಗಳಿವೆ, ಆದರೂ ನಮ್ಗೆ ಗೊತ್ತಾಗುತ್ತೆ ಇಲ್ಲ ಇದು ನರಿ ಇದೆ, ಕ್ಲೋಸ್ಲಿ ರಿಲೇಟೆಡ್ ಸ್ಪೀಸೀಸ್. ನರಿ ಮತ್ತು ಆನೆ ಬಹಳ ವ್ಯತ್ಯಾಸ ಇದೆ, ಈಸಿಲಿ ಐಡೆಂಟಿಫೈ ಮಾಡ್ತೀವಿ. ಯಾವಾಗ ಕ್ಲೋಸ್ಲಿ ರಿಲೇಟೆಡ್ ಇರ್ತವೆ ಆಗ ನಮಗೆ ಗುರುತು ಹಿಡಿಯೋದಕ್ಕೆ ಒಂದು ಸ್ವಲ್ಪ ಗಮನಿಸಬೇಕಾಗತ್ತೆ, ಹೊರಮೈ ಲಕ್ಷಣಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಈಗ ಮನುಷ್ಯ ಅನ್ನತಕ್ಕಂಥದ್ದು ಒಬ್ಬ ಸ್ಪೀಸಿಸ್. ಬಯೋಲಾಜಿಕಲಿ ಹೋಮೋಸೇಪಿಯನ್ಸ್ ಅಂತ ಹೇಳ್ತೇವೆ. ಈ ಸೇಪಿಯನ್ ಅನ್ನತಕ್ಕಂಥ ಪದನೇ ಸ್ಪೆಸಿಫಿಕ್ ಎಪಿಥೆಟ್, ಸ್ಪೀಸಿಸ್ ನೇಮ್ ಆಗಿರ್ತದೆ. ಕ್ಲಾಸಿಫಿಕೇಶನ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ನೋಡ್ರಿ. ಹೋಮೋ ಈಸ್ ಜೀನಸ್ ನೇಮ್, ಸ್ಪೀಸಿಸ್ ಈಸ್ ಸೇಪಿಯನ್ ಈಸ್ ದ ಸ್ಪೀಸಿಸ್ ನೇಮ್. ಅಫ್ಕೋರ್ಸ್ ಕಿಂಗ್ಡಮ್ ಎನಿಮೇಲಿಯಾ ಬರ್ತದೆ, ಫೈಲಮ್ ಕಾರ್ಡೇಟಾ ಬರ್ತದೆ, ಆರ್ಡರ್ ಪ್ರೈಮೇಟ್ಸ್ ಬರ್ತದೆ, ಫ್ಯಾಮಿಲಿ ಹೋಮಿನಿಡೇ ಬರ್ತದೆ, ಜೀನಸ್ ಹೋಮೋ ಬರ್ತದೆ, ಸ್ಪೀಸಿಸ್ ಸೇಪಿಯನ್ಸ್ ಬರ್ತದೆ. ಅಂದರೆ ಯಾವುದೇ ಒಂದು ಜೀವಿಗಳನ್ನು ಈ ನಿರ್ದಿಷ್ಟವಾದ ಹಂತಗಳು ಕ್ಯಾಟಗರಿ ಒಳಗೆ ನಾವು ವಿಭಜನೆ ಮಾಡಬೇಕಾಗತ್ತೆ. ಎಲ್ಲಕ್ಕಿಂತ ಕೆಳಗಡೆ ಬರತಕ್ಕಂಥದ್ದೇ ಸ್ಪೀಸಿಸ್. ಹಾಗಾಗಿ ನಾವು ಸ್ಪೀಸಿಸ್ಗೆ ಬೇಸಿಕ್ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್ ಅಂತ ಹೇಳ್ತೀವಿ. ಸ್ಪೀಸಿಸ್ ಮೇಲೆ ಜೀನಸ್ ಬರ್ತದೆ. ಈ ಜೀನಸ್ನಲ್ಲಿ ಅ ಗ್ರೂಪ್ ಆಫ್ ರಿಲೇಟೆಡ್ ಸ್ಪೀಸಿಸ್ ಕಂಡು ಬರ್ತವೆ. ಉದಾಹರಣೆಗೆ ಎರಡು ಅದ್ಭುತವಾದ ಉದಾಹರಣೆ ಕೊಟ್ಟಿರ್ತಾನೆ ನಾನು. ಒಂದು ಹುಲಿ, ಚಿರತೆ ಮತ್ತು ಸಿಂಹ. ಹುಲಿ, ಚಿರತೆ ಮತ್ತು ಸಿಂಹ ಮೂರು ಬೇರೆ ಬೇರೆ ಸ್ಪೀಸಿಸ್ ಆಗಿವೆ. ಆದರೂ ಅವುಗಳಲ್ಲಿ ಸೌಮ್ಯತೆ ಇರುವುದರಿಂದ ಅವೆಲ್ಲ ಒಂದೇ ಜೀನಸ್ನಲ್ಲಿ ಬರ್ತವೆ. ಜೀನಸ್ ನೇಮ್ ಈಸ್ ಪ್ಯಾಂಥೆರಾ, ಸ್ಪೀಸಿಸ್ ನೇಮ್ ಬೇರೆ ಬೇರೆ ಆಗ್ಬಿಡ್ತದೆ. ಸ್ಪೀಸಿಸ್ ನೋಡಿ, ಫಾರ್ ಎಕ್ಸಾಂಪಲ್ ಈಗ ಮ್ಯಾಂಜಿಫೆರಾ ಇಂಡಿಕಾ ಮಾವಿನ ಗಿಡ, ಸೊಲ್ಯಾನಮ್ ಟ್ಯೂಬರೋಸಮ್ ಪೊಟ್ಯಾಟೊ ಆಲೂಗಿಡ, ಮತ್ತೆ ಪ್ಯಾಂಥೆರಾ ಲಿಯೋ ಸಿಂಹ ಲಯನ್. ಮಾವಿನ ಗಿಡ ಮ್ಯಾಂಜಿಫೆರಾ ಇಂಡಿಕಾ, ಆಲೂಗಿಡ ಸೊಲ್ಯಾನಮ್ ಟ್ಯೂಬರೋಸಮ್, ಸಿಂಹ ಪ್ಯಾಂಥೆರಾ ಲಿಯೋ. ಈ ಮೂರು ಬೇರೆ ಬೇರೆ ಸ್ಪೀಸಿಸ್ಗಳಾಗಿರ್ತವೆ, ಬೇರೆ ಬೇರೆ ಜೀನಸ್ ಹೊಂದಿರ್ತವೆ. ಈ ಮ್ಯಾಂಜಿಫೆರಾ ಇಂಡಿಕಾದಲ್ಲಿ ಇಂಡಿಕಾ ಅನ್ನತಕ್ಕಂಥದ್ದು ಸ್ಪೀಸಿಸ್ ನೇಮ್, ಮ್ಯಾಂಜಿಫೆರಾ ಅನ್ನತಕ್ಕಂಥದ್ದು ಜೀನಸ್ ನೇಮ್. ಹಾಗೆ ಪೊಟ್ಯಾಟೊ ಪ್ಲಾಂಟ್ ಸೊಲ್ಯಾನಮ್ ಟ್ಯೂಬರೋಸಮ್, ಟ್ಯೂಬರೋಸಮ್ ಅನ್ನತಕ್ಕಂಥದ್ದು ಸ್ಪೀಸಿಸ್ ನೇಮ್, ಸೊಲ್ಯಾನಮ್ ಅನ್ನತಕ್ಕಂಥದ್ದು ಜೀನಸ್ ನೇಮ್. ಹಾಗೆ ಲಯನ್ಗೆ ಸಿಂಹಕ್ಕೆ ಲಿಯೋ ಅನ್ನತಕ್ಕಂಥದ್ದು ಸ್ಪೀಸಿಸ್ ನೇಮ್, ಪ್ಯಾಂಥೆರಾ ಅನ್ನತಕ್ಕಂಥದ್ದು ಜೀನಸ್ ನೇಮ್. ಈಗ ಲಯನ್, ಲಿಯೋಪಾರ್ಡ್ ಅಂಡ್ ಟೈಗರ್, ಸಿಂಹ, ಚಿರತೆ ಮತ್ತು ಹುಲಿ ನೋಡೋಣ. ನೋಡಿ, ಸಿಂಹ, ಚಿರತೆ ಮತ್ತು ಹುಲಿ ಈ ಮೂರು ಒಂದೇ ಟೈಪ್ ಆಫ್ ಜೀನಸ್ನಲ್ಲಿ ಬರ್ತವೆ. ಯಾಕಂದ್ರೆ ಅವು ರಿಲೇಟೆಡ್ ಸ್ಪೀಸಿಸ್. ಅಲ್ಲಿ ನಾನು ಆನೆ ಸೇರಿಸಿಲ್ಲ ಪಕ್ಕದಲ್ಲಿ, ಹುಲಿ, ಸಿಂಹ, ಆನೆ ಅಂತ ಸೇರಿಸಿಲ್ಲ. ಯಾಕಂದ್ರೆ ಆನೆ ಟೋಟಲಿ ಡಿಫ್ರೆಂಟ್. ನಾಯಿ ಸೇರಿಸಿಲ್ಲ, ಬೆಕ್ಕು ಸೇರಿಸಿಲ್ಲ. ನೋಡಿ, ಲಯನ್ ಪ್ಯಾಂಥೆರಾ ಲಿಯೋ, ಲಿಯೋಪಾರ್ಡ್ ಪ್ಯಾಂಥೆರಾ ಪ್ಯಾರಡಸ್
ಅಂಡ್ ಟೈಗರ್ ಪ್ಯಾಂಥೆರಾ ಟೈಗ್ರಿಸ್. ಈ ಮೂರುಗಳಲ್ಲಿ ಸಿಮಿಲರ್ ಕ್ಯಾರೆಕ್ಟರ್ಸ್, ಒಂದೇ ರೀತಿಯಾದ ಗುಣಲಕ್ಷಣಗಳು ಹಲವಾರಿವೆ. ಹಾಗಾಗಿ ಅವು ಮೂರು ಬೇರೆ ಬೇರೆ ಸ್ಪೀಸಿಸ್ ಆದರೂ ಕೂಡ ಒಂದೇ ಜೀನಸ್ನಲ್ಲಿ ಬಂದುಬಿಟ್ಟಿವೆ, ಪ್ಯಾಂಥೆರಾ ಜೀನಸ್ನಲ್ಲಿ ಬಂದಿದೆ. ಕ್ಯಾಟ್ ಬಂದಿಲ್ಲ, ಅಲ್ಲಿ ಬೆಕ್ಕು ಬಂದಿಲ್ಲ, ಅದು ಬೇರೆ ಒಂದು ಜೀನಸ್ನಲ್ಲಿ ಬರ್ತದೆ, ಫೀಲಿಸ್ ಅಂತ ಬರ್ತದೆ. ಈಗ ಪೊಟ್ಯಾಟೊ ಕಾಮನ್ ನೇಮ್ ಆಯಿತು. ಜೀನಸ್ ಈಸ್ ಸೊಲಾನಮ್, ಸ್ಪೀಸಿಸ್ ನೇಮ್ ಸ್ಪೆಸಿಫಿಕ್ ಎಪಿಥೆಟ್ ಈಸ್ ಟ್ಯೂಬರೋಸಮ್. ಬ್ರಿಂಜಾಲ್ ಬದನೆಕಾಯಿ ಗಿಡ, ಜೀನಸ್ ಸೇಮ್ ಇದೆ ಸೊಲಾನಮ್, ಸ್ಪೆಸಿಫಿಕ್ ಎಪಿಥೆಟ್ ಮೆಲೋಂಗಿನ ಬೇರೆ ಇದೆ. ಮೊಕ್ಕಾಯ್ ಸೊಲಾನಮ್ ಅನ್ನತಕ್ಕಂಥ ಜೀನಸ್ ಸೇಮ್ ಇದೆ, ಸ್ಪೀಸಿಸ್ ನೇಮ್ ನೈಗ್ರಮ್. ಅಂದರೆ ಒಂದೇ ರೀತಿಯಾಗ ಸೌಮ್ಯತೆಗಳಿರತಕ್ಕಂಥ ಹಲವಾರು ಗುಣಲಕ್ಷಣಗಳು ಒಂದೇ ರೀತಿಯಾಗಿದ್ದಾಗ ಆ ಬೇರೆ ಬೇರೆ ಸ್ಪೀಸಿಸ್ಗಳು ಒಂದೇ ಜೀನಸ್ನಲ್ಲಿ ಸೇರ್ಪಡಣೆ ಆಗ್ತವೆ. ಸಿಂಹ, ಹುಲಿ ಮತ್ತು ಚಿರತೆ ಮೂರು ಬೇರೆ ಬೇರೆ ಸ್ಪೀಸಿಸ್ಗಳಾದರೂ ಕೂಡ ಒಂದೇ ಜೀನಸ್ ಪ್ಯಾಂಥೆರಾ ಒಳಗೆ ಸೇರ್ಕೊಂಡ್ಬಿಟ್ಟಿವೆ. ಯಾಕಂದರೆ ಅವುಗಳಲ್ಲಿ ಹಲವಾರು ಸೇಮ್ ಕ್ಯಾರೆಕ್ಟರ್ಸ್ ಇವೆ. ಬೆಕ್ಕು ಸೇರಿಲ್ಲ. ಫ್ಯಾಮಿಲಿ, ಕ್ಯಾಟ್ ಫ್ಯಾಮಿಲಿ ಅಂತೀವಿ, ಫ್ಯಾಮಿಲಿ ಒಳಗೆ ಬೆಕ್ಕು ಬಂದ್ಬಿಡ್ತದೆ. ಈ ಥರ ಹಲವಾರು ಜಾತಿಯ ಪ್ರಾಣಿಗಳು ಬಂದ್ಬಿಡ್ತವೆ. ನಾಯಿ ಬರೋದಿಲ್ಲ, ಆರ್ಡರ್ನಲ್ಲಿ ನಾಯಿ ಕೂಡ ಬಂದ್ಬಿಡುತ್ತೆ ಕಾರ್ನಿವೋರಾದಲ್ಲಿ. ಕ್ಲಾಸ್ ಮ್ಯಾಮೇಲಿಯಾ ಸಸ್ತನಿಗಳು, ಫೈಲಮ್ ಕಾರ್ಡೇಟಾ, ಕಿಂಗ್ಡಮ್ ಎನಿಮೇಲಿಯಾ. ನಾವು ಹೇಗೆ ಮೇಲೆ ಮೇಲೆ ಹೋಗ್ತೀವಿ ಹಲವಾರು ಜೀವಿಗಳು ಸೇರ್ಕೋತ ಬರ್ತಾವೆ. ಹಾಗೆ ಸೇರತಕ್ಕಂಥ ಜೀವಿಗಳಲ್ಲಿ ಹಲವಾರು ಗುಣಲಕ್ಷಣಗಳು ಒಂದೇ ರೀತಿಯಾಗಿರ್ತವೆ. Each genus have one or more than one specific epithet representing different organisms but having morphological similarities. ಪ್ರತಿಯೊಂದು ಜೀನಸ್ನಲ್ಲಿ ಬೇರೆ ಬೇರೆ ಸ್ಪೀಸಿಸ್ಗಳು ಇದ್ರೂ ಕೂಡ ಅವುಗಳಲ್ಲಿ ಒಂದೇ ರೀತಿಯಾದ ಗುಣಲಕ್ಷಣಗಳು ಇರುತ್ತವೆ. ಹಾಗಾಗಿ ಜೆನೆರಾ ಆರ್ ಅಗ್ರಿಗೇಟ್ಸ್, ಸೇರ್ಪಡಣೆ ಆಫ್ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಸಿಸ್. ಫಾರ್ ಎಕ್ಸಾಂಪಲ್, ಪೊಟ್ಯಾಟೊ, ಬ್ರಿಂಜಾಲ್ ಅಂಡ್ ಮಕಾಯ್ ಆರ್ 3 different species belonging to genus Solanum. ನೋಡಿ, ಪೊಟ್ಯಾಟೊ ಆಲು, ಬ್ರಿಂಜಾಲ್ ಬದನೆಕಾಯಿ, ಮೊಕಾಯ್ ಹಳ್ಳಿ ಹುಡುಗರು ಗೊತ್ತಿರ್ತದೆ ಇದು ಏನಿದೆ, ಸಣ್ಣ ಹಣ್ಣುಗಳಿರ್ತವೆ, ಬೆರ್ರೀಸ್, ಮಕಾಯ್ ಅಂತ ಹೇಳ್ತೀವಿ. ಇವೆಲ್ಲ ಬೇರೆ ಬೇರೆ ಸ್ಪೀಸಿಸ್ಗಳಾಗಿದ್ರು ಕೂಡ ಜೀನಸ್ ಒಂದೇ ಆಗಿರ್ತದೆ, ಸೊಲಾನಮ್. ಅದೇ ಥರ ನಾವು ಆಲ್ರೆಡಿ ನೋಡಿದ್ದೇವೆ, ಲಯನ್, ಲಿಯೋಪಾರ್ಡ್ ಅಂಡ್ ಟೈಗರ್ ಹ್ಯಾವ್ ಕಾಮನ್ ಫೀಚರ್ಸ್. ಹಾಗಾಗಿ ಒಂದೇ ಜೀನಸ್ನಲ್ಲಿ ಬಂದಿವೆ, ಪ್ಯಾಂಥೆರಾ. ಆದರೆ ಬೆಕ್ಕು ಸೇಮ್ ಜೀನಸ್ನಲ್ಲಿ ಬರುವುದಿಲ್ಲ, ಅದು ಬೇರೆ ಜೀನಸ್ನಲ್ಲಿ ಬರ್ತದೆ. ಆ ಜೀನಸ್ ಹೆಸರು ಫೀಲಿಸ್. ಸೊ ಸ್ಪೀಸಿಸ್ ಆಯಿತು, ಅದರ ಮೇಲೆ ಜೀನಸ್ ಆಯಿತು. ಸ್ಪೀಸಿಸ್ ಒಂದು ನಿರ್ದಿಷ್ಟವಾದ ಜೀವಿ ಇರ್ತದೆ, ಅದರ ಸಂಪರ್ಕದಲ್ಲಿ ಇರತಕ್ಕಂಥ ಹತ್ತಿರ ಸಂಬಂಧಿಗಳು ಅದರ ಮೇಲೆ ಸೇರ್ಕೋತವೆ, ಜೀನಸ್. ಹಲವಾರು ಜೀನಸ್ಗಳು ಸೇರಿ ಫ್ಯಾಮಿಲಿ ಆಗ್ತವೆ. ಈಗ ಫ್ಯಾಮಿಲಿ ನೋಡೋಣ. ಫ್ಯಾಮಿಲಿ ಹ್ಯಾಸ್ ಎ ಗ್ರೂಪ್ ಆಫ್ ರಿಲೇಟೆಡ್ genera with still less number of similarities as compared to genus and species.
ಈ ಜೀನಸ್ನಲ್ಲಿ ಇರತಕ್ಕಂಥ ಜೀವಿಗಳಲ್ಲಿ ಸೌಮ್ಯತೆಗಳು ಹೆಚ್ಚಿರ್ತವೆ. ಫ್ಯಾಮಿಲಿ ಒಳಗೆ ಬೇರೆ ಬೇರೆ ಜೀನಸ್ ಇರೋದ್ರಿಂದ ಸಿಮಿಲ್ಯಾರಿಟೀಸ್ ಸ್ವಲ್ಪ ಕಡಿಮೆ ಆಗ್ತಾವೆ. ನಾವು ಮೇಲೆ ಮೇಲೆ ಹೋದಂಗೆ ಹೊಸ ಹೊಸ ಜೀವಿಗಳು ಬೇರೆ ಬೇರೆ ಜೀವಿಗಳು ಬರ್ತಾವೆ. Families are characterized on the basis of both vegetative and reproductive features of plant species. ಈ ಸಸ್ಯಗಳಲ್ಲಿ ಅವುಗಳ ದೇಹವನ್ನು ನೋಡಿದಾಗ ದೇಹದ ಭಾಗಗಳು, ಬೇರು, ಕಾಂಡ, ಎಲೆ, ಅವುಗಳಿಗೆ ನಾವು ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೇವೆ. ರೀಪ್ರೊಡಕ್ಷನ್ ಒಳಗೆ ಅವು ಭಾಗಿಯಾಗೋದಿಲ್ಲ. ಆದರೆ ಹೂ ನೋಡ್ರಿ, ಇಟ್ ಈಸ್ ದ ರೀಪ್ರೊಡಕ್ಟಿವ್ ಕ್ಯಾರೆಕ್ಟರ್ಸ್. ಒಂದು ಫ್ಯಾಮಿಲಿ ಒಳಗೆ ಬರ್ತಕ್ಕಂಥ ಬೇರೆ ಬೇರೆ ಜೀನಸ್ಗಳು ಪ್ಲಾಂಟ್ಸ್ನಲ್ಲಿ ದೇ ಹ್ಯಾವ್ ಸಿಮಿಲರ್ ಕ್ಯಾರೆಕ್ಟರ್ಸ್ ಇನ್ ಬೋತ್ ವೆಜಿಟೇಟಿವ್ ಅಂಡ್ ರೀಪ್ರೊಡಕ್ಟಿವ್ ಪಾರ್ಟ್ಸ್. ಫಾರ್ ಎಕ್ಸಾಂಪಲ್, among plants 3 different genera. ಈ ಸೊಲಾನಮ್ನಲ್ಲಿ ನಾವು ನೋಡಿದ್ದೀವಿ 3 ಟೈಪ್ ಆಫ್ ಪ್ಲಾಂಟ್ಸ್ ನೋಡಿದ್ದೀವಿ. ಜೆನೆರಾ, ಸೊಲಾನಮ್ ಜೆನೆರಾ ನೋಡಿದಾಗ 3 ಟೈಪ್ ಆಫ್ ಪ್ಲಾಂಟ್ ನೋಡಿದ್ದೀವಿ: ಪೊಟ್ಯಾಟೊ, ಬ್ರಿಂಜಲ್ ಅಂಡ್ ಮೊಕಾಯ್. ಈಗ ನಾವು ಫ್ಯಾಮಿಲಿ ನೋಡ್ತಾ ಇದ್ದೀವಿ. ಫ್ಯಾಮಿಲಿ ನೋಡಿದಾಗ ಹಲವಾರು ಡಿಫ್ರೆಂಟ್ ಟೈಪ್ ಆಫ್ ಪ್ಲಾಂಟ್ಸ್ ಬಂದ್ಬಿಡ್ತವೆ. ಫ್ಯಾಮಿಲಿ ಸೊಲನೇಸಿಯೆ ಅಂತ ಬಂದ್ಬಿಡುತ್ತೆ. ಆಗ ಡಿಫ್ರೆಂಟ್ ವೆರೈಟೀಸ್ ಆಫ್ ಜೆನೆರಾಗಳು ಸೇರ್ಕೊಂಡ್ಬಿಡುತ್ತವೆ, ದೊಡ್ಡ ಫ್ಯಾಮಿಲಿ ಆಗ್ಬಿಡುತ್ತೆ. ಅದೇ ರೀತಿಯಾಗಿ ಇನ್ ಎನಿಮಲ್ಸ್, ಜೀನಸ್ ಪ್ಯಾಂಥೆರಾ ಈಸ್ ಪುಟ್ ಅಲಾಂಗ್ ವಿತ್ ಜೀನಸ್ ಫೀಲಿಸ್. ಬೆಕ್ಕಿನ ಫ್ಯಾಮಿಲಿ ಬೇರೆ, ಇದು ಹುಲಿದು ಬೇರೆ ಇತ್ತು, ಬೆಕ್ಕು ಬೇರೆ ಇತ್ತು, ಅದ್ರ ಜೆನೆರಾ ಬೇರೆ ಇತ್ತು. ಏನಿದೆ? ಫೀಲಿಸ್ ಇದೆ. ಹುಲಿ, ಸಿಂಹ, ಚಿರತೆದು ಪ್ಯಾಂಥೆರಾ ಇದೆ. ಈ ಪ್ಯಾಂಥೆರಾ ಜೀನಸ್ಸು ಮತ್ತೆ ಬೆಕ್ಕಿನ ಫೀಲಿಸ್ ಜೀನಸ್ಸು ಎರಡು ಸೇರಿ ಒಂದು ಫ್ಯಾಮಿಲಿ ಆಗುತ್ತೆ. ಫಿಲಿಡೇ ಫ್ಯಾಮಿಲಿ ಆಗುತ್ತೆ. Genus Panthera consisting of lion, tiger and leopard, and genus Felis containing varieties of cats. Both of them join together to form a single family called Felidae. ಅದರೊಳಗೆ ಡಾಗ್ ಬರೋದಿಲ್ಲ, ನಾಯಿಗಳು ಬರೋದಿಲ್ಲ. ಯಾಕಂದರೆ ನಾಯಿಗಳು ಬೇರೆ ಫ್ಯಾಮಿಲಿ ಇದೆ. ನಾಯಿಗಳು, ನರಿಗಳು, ತೋಳಗಳು, ಅವುಗಳದ್ದು ಫ್ಯಾಮಿಲಿ ಬೇರೆ ಇದೆ. ಫಿಲಿಡೇ ಅಂದರೆ ಕ್ಯಾಟ್ ಫ್ಯಾಮಿಲಿ ಆಯಿತು. ಕ್ಯಾನಿಡೇ ಅಂದರೆ ನಾಯಿಗಳ ಜಾತಿಗೆ ಸೇರಿದಂಥ ಜೀವಿಗಳು. ನೋಡಿ, ಫ್ಯಾಮಿಲಿ ಫಿಲಿಡೇ ಒಳಗೆ ಎಷ್ಟು ವೆರೈಟೀಸ್ ಆಫ್ ಕ್ಯಾಟ್ ಫ್ಯಾಮಿಲಿ ಇದು. ಡಿಫ್ರೆಂಟ್ ಟೈಪ್ ಆಫ್ ಜೆನೆರಾ ಸೇರ್ಕೊಂಡ್ಬಿಟ್ಟಿವೆ. ಫಾರ್ ಎಕ್ಸಾಂಪಲ್, ಕ್ಯಾಟ್ ಫ್ಯಾಮಿಲಿ ಫಿಲಿಸ್, ಕ್ಯಾಟ್ ಜೆನೆರಾ ಫಿಲಿಸ್ ಅಂಡ್ ಟೈಗರ್, ಲಯನ್, ಲಿಯೋಪಾರ್ಡ್ ಜೆನೆರಾ ಪ್ಯಾಂಥೆರಾ. ಡಿಫ್ರೆಂಟ್ ಫ್ಯಾಮಿಲಿಗಳು ಸೇರಿ ಆರ್ಡರ್ ಆಗ್ತವೆ. Categories like species, genus and families are based on number of similar characters. Generally, order and other higher taxonomic categories are identified based on aggregation of characters. ಸ್ಪೀಸಿಸ್ ನೋಡಿದ್ದೀವಿ, ಜೀನಸ್ ನೋಡಿದ್ದೀವಿ, ಫ್ಯಾಮಿಲಿ ನೋಡಿದ್ದೀವಿ. ಅಲ್ಲಿ ಬರತಕ್ಕಂಥ ಜೀವಿಗಳು ಒಂದೇ ರೀತಿಯಾದ ಗುಣಲಕ್ಷಣಗಳನ್ನು ಹೊಂದಿವೆ. ಅದೇ ರೀತಿ ಆರ್ಡರ್, ಕ್ಲಾಸ್, ಫೈಲಮ್ ಮತ್ತು ಕಿಂಗ್ಡಮ್ನಲ್ಲಿ ಆ ಥರ ಹಲವಾರು ಒಂದೇ ರೀತಿಯಾದ ಗುಣಲಕ್ಷಣಗಳು ಹೊಂದಿರತಕ್ಕಂಥ ಜೀವಿಗಳು ಸೇರ್ತಾ ಹೋಗ್ತವೆ.
ಆರ್ಡರ್ ಈಸ್ ಅನ್ ಅಸೆಂಬ್ಲೇಜ್ ಅಂದ್ರೆ ಸೇರಿಕೋ of families which exhibit a few similar characters. The similar characters are less in number as compared to different genera included in the family. ಸ್ಪೀಸಿಸ್ ಒಂದೇ ಇರ್ತದೆ, ಜೀನಸ್ ತಗೊಂಡಾಗ ಹಲವಾರು ಜೀವಿಗಳು ಬಂದ್ಬಿಡ್ತಾವೆ ಒಂದೇ ಥರ ಇರೋ. ಹುಲಿ ಬೇರೆ, ಸಿಂಹ ಬೇರೆ, ಚಿರತೆ ಬೇರೆ ಅಂತ ಹೇಳೀನಿ. ಅದ್ರ ಮೇಲೆ ಫ್ಯಾಮಿಲಿ ತಗೊಂಡಾಗ ಇನ್ನೂ ಕೆಲವು ಜೀವಿಗಳು ಬಂದ್ಬಿಡ್ತವೆ, ಬೆಕ್ಕು ಬಂದ್ಬಿಡ್ತದೆ. ಅದ್ರ ಮೇಲೆ ಆರ್ಡರ್ ತಗೊಂಡಾಗ ನಮಗೆ ಇನ್ನೂ ಹಲವಾರು ಜೀವಿಗಳು ಬಂದ್ಬಿಡ್ತಾವೆ ಅದರೊಳಗೆ. ಸೊ ನಾವು ಮೇಲಕ್ಕೆ ಹೋದಂಗೆ ವೆರೈಟಿ ಆಫ್ ಇಂಡಿವಿಜುವಲ್ಸ್ ಆ್ಯಡ್ ಆಕೋತ ಹೋಗ್ತಾವೆ. ಆರ್ಡರ್ ಕಾರ್ನಿವೋರಾ ತೆಗೆದುಕೊಳ್ಳಿ. ಬಿಯರ್ ಫ್ಯಾಮಿಲಿ ಇದೆ, ಅಲ್ಲಿ ಕರಡಿಗಳ ಜಾತಿಗೆ ಸಂಬಂಧಪಟ್ಟಂತ ಜೀವಿಗಳು. ಡಾಗ್ ಫ್ಯಾಮಿಲಿ ಇದೆ, ಚಿರತೆಗಳ ಫ್ಯಾಮಿಲಿ ಇದೆ ನೋಡಿ, ನೀರ್ನಾಯಿಗಳ ಆಟರ್ಸ್ಗಳ ಫ್ಯಾಮಿಲಿ ಇದೆ. ಈ ತರ ಹಲವಾರು ಆರ್ಡರ್ಗಳು ಸೇರಿ, ಹಲವಾರು ಫ್ಯಾಮಿಲಿಗಳು ಸೇರಿ ಆರ್ಡರ್ ಆಗಿದೆ. The animal order Carnivora includes families like Felidae, cat family, and Canidae, that is dog family. ಯಾಕಂದ್ರೆ ಫಿಲಿಡೇ ಅಂದಾಗ ಕ್ಯಾಟ್ ರಿಲೇಟೆಡ್ ಗ್ರೂಪ್ಸ್ ಬಂದ್ಬಿಟ್ಟು, ಕ್ಯಾನಿಡೇ ಅಂದ್ರೆ ಡಾಗ್ಸ್ ರಿಲೇಟೆಡ್ ಗ್ರೂಪ್ ಇದ್ದು, ಅಲ್ಲಿ ಬೇರೆ ಬೇರೆ ಇದ್ವು, ಫ್ಯಾಮಿಲಿ ಬೇರೆ ಬೇರೆ ಇದ್ದು. ಆದ್ರೆ ಈಗ ಅದ್ರ ಮೇಲೆ ಆರ್ಡರ್ನಾಗ ಬಂದಾಗ ಅವೆರಡು ಸೇರ್ಕೊಂಡ್ಬಿಟ್ಟು. The order of man: monkey, gorillas, chimpanzees, orangutans, gibbons. ಇವಕ್ಕೆಲ್ಲಕ್ಕೂ ನಾವು ಆರ್ಡರ್ ಪ್ರೈಮೇಟಾ ಅಂತ ಕನ್ಸಿಡರ್ ಮಾಡಿ. ಮನುಷ್ಯನ ಸಂಬಂಧಿಗಳು ಇವು. ಯಾವ ಆರ್ಡರ್ ಇದು? ಇದು ಬೇರೆ ಆರ್ಡರ್. ಆರ್ಡರ್ ಕಾರ್ನಿವೋರಾ ಬೇರೆ, ಆರ್ಡರ್ ಪ್ರೈಮೇಟಾ ಬೇರೆ. ನೋಡಿ, ಆರ್ಡರ್ ಪ್ರೈಮೇಟಾ ಕನ್ಸಿಸ್ಟಿಂಗ್ ಆಫ್ ಮ್ಯಾನ್, ಮಂಕೀಸ್, ಗೊರಿಲ್ಲಾಸ್, ಗಿಬ್ಬನ್ಸ್, ಒರಾಂಗ್ಯುಟನ್ಸ್, ಏಪ್ಸ್ ಅವೆಲ್ಲ ಆರ್ಡರ್ ಪ್ರೈಮೇಟಾದಲ್ಲಿ ಬಂದ್ಬಿಡ್ತವೆ. ಡಿಫ್ರೆಂಟ್ ಆರ್ಡರ್ಗಳು ಸೇರಿ ಕ್ಲಾಸ್ ಆಗುತ್ತೆ. ರ್ಯಾಟ್ ಟು ಎಲಿಫೆಂಟ್ ಮ್ಯಾಮಲ್ಸ್, ಕ್ಲಾಸ್ ಮೆಮೇಲಿಯಾ. ಡಿಫ್ರೆಂಟ್ ಕ್ಲಾಸ್ಗಳು ಸೇರಿ ಫೈಲಮ್ಗಳಾಗ್ತವೆ. ಕ್ಲಾಸ್ ಫಿಶಸ್, ಸ್ಪೈಸಸ್ ಅಂತ ಹೇಳ್ತೀವಿ. ಆಂಫಿಬಿಯನ್ಸ್ ಉಭಯವಾಸಿಗಳು, ರೆಪ್ಟೈಲ್ಸ್ ಸರೀಸೃಪಗಳು, ಬರ್ಡ್ಸ್ ಅಥವಾ ಏವ್ಸ್ ಪಕ್ಷಿಗಳು, ಮ್ಯಾಮಲ್ಸ್ ಸಸ್ತನಿಗಳು. ಇವೆಲ್ಲ ಬೇರೆ ಬೇರೆ ಕ್ಲಾಸ್ಗಳು. ಇವೆಲ್ಲ ಕ್ಲಾಸ್ಗಳು ಎಲ್ಲಿ ಬರ್ತವೆ? ಫೈಲಮ್ ಕಾರ್ಡೇಟಾದಲ್ಲಿ ಬರ್ತವೆ. ಡಿಫ್ರೆಂಟ್ ಫೈಲಮ್ಗಳು ಸೇರಿ ಕಿಂಗ್ಡಮ್ ಎನಿಮೇಲಿಯಾ, ಪ್ರಾಣಿ ಸಾಮ್ರಾಜ್ಯ ಬರ್ತವೆ. ಕ್ಲಾಸ್ ಇನ್ಕ್ಲೂಡ್ಸ್ ರಿಲೇಟೆಡ್ ಆರ್ಡರ್ಸ್. ಬೇರೆ ಬೇರೆ ಆರ್ಡರ್ಗಳು ಸೇರಿ ಕ್ಲಾಸ್ ಆಗ್ತವೆ, ಬೇರೆ ಬೇರೆ ಕ್ಲಾಸ್ಗಳು ಸೇರಿ ಫೈಲಮ್ ಆಗ್ತವೆ, ಫೈಲಮ್ಗಳೆಲ್ಲ ಸೇರಿ ಕಿಂಗ್ಡಮ್ ಆಗ್ತವೆ. ಆರ್ಡರ್ ಪ್ರೈಮೇಟಾ ಮನುಷ್ಯರು, ಮಂಗಗಳಿಗೆ ಸಂಬಂಧಪಟ್ಟದ್ದು. ಪ್ಲೇಸ್ಡ್ ಇನ್ ಮೆಮೇಲಿಯಾ ಅಲಾಂಗ್ ವಿತ್ ಕಾರ್ನಿವೋರಾ. ಈ ಕ್ಯಾಟ್ ಫ್ಯಾಮಿಲಿ, ಡಾಗ್ ಫ್ಯಾಮಿಲಿ ಇದ್ವಲ್ಲ, ಅಲ್ಲಿ ಕ್ಲಾಸ್ ಮೆಮೇಲಿಯಾ ಹ್ಯಾಸ್ ಅದರ್ ಆರ್ಡರ್ಸ್ ಆಲ್ಸೋ. ನೋಡ್ರಿ, ಇವೆಲ್ಲ ಕ್ಲಾಸ್ ಮೆಮೇಲಿಯಾ. ರ್ಯಾಟ್ ಟು ಎಲಿಫೆಂಟ್, ವೇಲ್, ಕಾಂಗರೂಸ್, ಎಕಿಡ್ನಾ ಇವೆಲ್ಲ ಏನಾಗ್ಬಿಡ್ತವೆ ನೋಡ್ರಿ. ಬ್ಯಾಟ್ ಪಕ್ಷಿ ಅಲ್ಲ, ಅದು ಮೂಲೆಯಲ್ಲಿ ಹಾರ್ತಾ ಇರೋದು, ಬಾವಲಿಗಳು.
ಇವೆಲ್ಲ ನಮಗೇನು ಬರ್ತವೆ? ಕ್ಲಾಸ್ ಮೆಮೇಲಿಯಾದಲ್ಲಿ ಬರ್ತವೆ. ಕ್ಲಾಸ್ ಮೆಮೇಲಿಯಾ ಇದ್ದಂಗೆ ಕ್ಲಾಸ್ ಫಿಶಸ್ ಇದೆ, ಆಂಫಿಬಿಯನ್ಸ್ ಇದೆ, ರೆಪ್ಟೈಲ್ಸ್ ಇದೆ, ಬರ್ಡ್ಸ್ ಇವೆ. ಅವೆಲ್ಲ ಸೇರಿ ಏನಾಗ್ತವೆ? ಫೈಲಮ್ ಆಗ್ತವೆ. ಪ್ಲಾಂಟ್ ಕಿಂಗ್ಡಮ್ ಓದ್ತಾ ಇದ್ರೆ ಡಿವಿಷನ್ ಆಗ್ತವೆ. ಕ್ಲಾಸಸ್ ಕಾಂಪ್ರೈಸಿಂಗ್ ಎನಿಮಲ್ಸ್ ಲೈಕ್ ಫಿಶಸ್, ಆಂಫಿಬಿಯನ್ಸ್. ಆಂಫಿಬಿಯನ್ಸ್ ಅಂದರೆ ಉಭಯವಾಸಿಗಳು, ಕಪ್ಪೆ ಉದಾಹರಣೆಗೆ, ಫ್ರಾಗ್, ಸ್ಯಾಲಮೆಂಡರ್ ಆರ್ ಎಕ್ಸಾಂಪಲ್. ರೆಪ್ಟೈಲ್ಸ್ ಅಂದರೆ ಸರೀಸೃಪಗಳು. ಎಕ್ಸಾಂಪಲ್ಸ್ ಏನಿವೆ? ಹಲ್ಲಿಗಳು, ಲಿಸಾರ್ಡ್ಸ್. ಸ್ನೇಕ್ಸ್, ಟರ್ಟಲ್ಸ್ ಆಮೆಗಳು, ಕ್ರೊಕೊಡೈಲ್ಸ್ ಮೊಸಳೆಗಳು, ಇವೆಲ್ಲ ರೆಪ್ಟೈಲ್ಸ್. ಬರ್ಡ್ಸ್ ಪಕ್ಷಿಗಳು. along with class Mammalia becomes a phylum called Chordata. ಇವೆಲ್ಲ ಫೈಲಮ್ನ ಕಾರ್ಡೇಟಾ ಒಳಗೆ ಯಾಕೆ ಬರ್ತವೆ ಅಂದರೆ ಅವುಗಳಿಗೆ ನಿರ್ದಿಷ್ಟವಾದ ಗುಣಲಕ್ಷಣಗಳಿವೆ. ಪ್ರೆಸೆನ್ಸ್ ಆಫ್ ನೋಟೋಕಾರ್ಡ್, ಬೆನ್ನು ಮೂಳೆ ಇದೆ, ಕಶೇರುಕಗಳವು. ನರ್ವ್ ಕಾರ್ಡ್, ಹ್ಯಾಲೋ ನರ್ವ್ ಕಾರ್ಡ್, ನರಬಳ್ಳಿ ಇದೆ. ಇವೆಲ್ಲ ಫೈಲಮ್ ಕಾರ್ಡೇಟಾದಲ್ಲಿ ಬರ್ತವೆ. ಇನ್ ಕೇಸ್ ಆಫ್ ಪ್ಲಾಂಟ್ಸ್ ಅಲ್ಲಿ ನಾವು ಫೈಲಮ್ ಅಂತ ವರ್ಡ್ ಯೂಸ್ ಮಾಡೋದಿಲ್ಲ, ಡಿವಿಷನ್ ಅಂತ ವರ್ಡ್ ಯೂಸ್ ಮಾಡ್ತೇವೆ. ನೋಡಿ, ಎನಿಮಲ್ ಕಿಂಗ್ಡಮ್ ಕಾರ್ಡೇಟಾದಲ್ಲಿ ಇಷ್ಟೆಲ್ಲ ಇವೆ. ಅದೇ ತರ ಬೇರೆ ಬೇರೆ ಫೈಲಮ್ಗಳು ಇವೆ. ಫೈಲಮ್ ಪೊರಿಫೆರಾ, ಫೈಲಮ್ ಸಿಲೆಂಟ್ರೇಟಾ, ಟೀನೋಪೋರಾ, ಪ್ಲಾಥಿಹೆಲ್ಮಿಂಥೀಸ್, ಆಸ್ಕಿಹೆಲ್ಮಿಂಥೀಸ್, ಎನೆಲಿಡಾ, ಆರ್ಥ್ರೋಪೋಡಾ, ಮೊಲಸ್ಕಾ, ಎಕಿನೋಡರ್ಮೆಟಾ, ಯೂರೋಕಾರ್ಡೇಟಾ, ಹೀಗೆ ಹಲವಾರು ಫೈಲಮ್ಗಳಿವೆ. ಆ ಎಲ್ಲ ಫೈಲಮ್ಗಳು ಸೇರಿ ಎನಿಮಲ್ ಕಿಂಗ್ಡಮ್ ಆಗ್ಬಿಡ್ತವೆ. ಸೊ ಕಿಂಗ್ಡಮ್ ದ ಹೈಯೆಸ್ಟ್ ಕ್ಯಾಟಗರಿ. ಲೋಯೆಸ್ಟ್ ಕ್ಯಾಟಗರಿ ಯಾವುದಿತ್ತು? ಸ್ಪೀಸಿಸ್ ಇತ್ತು. ಹೈಯೆಸ್ಟ್ ಕ್ಯಾಟಗರಿ ಯಾವುದಿದೆ? ಕಿಂಗ್ಡಮ್ ಇದೆ. ನೋಡಿ, ಸ್ಪೀಸಿಸ್ ಮೇಲ್ಗಡೆ ಜೀನಸ್, ಜೀನಸ್ ಮೇಲೆ ಫ್ಯಾಮಿಲಿ, ಫ್ಯಾಮಿಲಿ ಮೇಲೆ ಆರ್ಡರ್, ಆರ್ಡರ್ ಮೇಲೆ ಕ್ಲಾಸ್, ಕ್ಲಾಸ್ ಮೇಲೆ ಫೈಲಮ್ ಅಥವಾ ಡಿವಿಷನ್, ಅದರ ಮೇಲೆ ಕಿಂಗ್ಡಮ್. ಎಲ್ಲಕ್ಕಿಂತ ಕೆಳಗಡೆ ಸ್ಪೀಸಿಸ್, ಲೋಯೆಸ್ಟ್ ಕ್ಯಾಟಗರಿ ಅಂತ ಕರೆದೀವಿ. ಎಲ್ಲಕ್ಕಿಂತ ಮೇಲ್ಗಡೆ ಕಿಂಗ್ಡಮ್, ಅದಕ್ಕೆ ಹೈಯೆಸ್ಟ್ ಕ್ಯಾಟಗರಿ ಅಂತ ಕರೆದೀವಿ. ನಾವು ಕೆಳಗಿಂದ ಮೇಲೆ ಹೋಗ್ತಾ ಹೋದಂಗೆ ಹಲವಾರು ಸಿಮಿಲರ್ ಸೌಮ್ಯ ಕ್ಯಾರೆಕ್ಟರ್ಸ್ಗಳು ಇರತಕ್ಕಂಥ, ಒಂದೇ ರೀತಿಯಾದ ಗುಣಲಕ್ಷಣಗಳಿರತಕ್ಕಂಥ ಜೀವಿಗಳು ಸೇರ್ತಾ ಹೋಗ್ತವೆ ಹೆಚ್ಚು ಹೆಚ್ಚು ಹೆಚ್ಚು. ಈಗ ಎನಿಮಲ್ ಕಿಂಗ್ಡಮ್ ಆಗಿದೆ, ಪ್ಲಾಂಟ್ ಕಿಂಗ್ಡಮ್ ಇದೆ. ಪ್ಲಾಂಟ್ಸ್ ಬೇರೆ, ಅನಿಮಲ್ಸ್ ಬೇರೆ ಅಂತ ಗೊತ್ತಿದೆ. ಯಾವುದು ಸಸ್ಯ ಜಗತ್ತು ಬೇರೆ ಇದೆ ಸರ್, ಇದು ಪ್ರಾಣಿ ಜಗತ್ತು ಬೇರೆ ಇದೆ. ಅವು ಕಿಂಗ್ಡಮ್ಗಳು, ಸಾಮ್ರಾಜ್ಯಗಳು. All animals belonging to various phyla are assigned to highest category called kingdom Animalia in the classification system of animals. ಅದೇ ರೀತಿ ಸಸ್ಯಗಳಿಗೆ ಕಿಂಗ್ಡಮ್ ಪ್ಲಾಂಟೆ ಅಂತ ಕನ್ಸಿಡರ್ ಮಾಡ್ತೀವಿ. ಅದರೊಳಗೆ ಈ ಎನಿಮಲ್ ಕಿಂಗ್ಡಮ್ನಲ್ಲಿ ಹಲವಾರು ಫೈಲಮ್ ಇದ್ದಂಗೆ ಪ್ಲಾಂಟ್ ಕಿಂಗ್ಡಮ್ನಲ್ಲಿ ಹಲವಾರು ಡಿವಿಷನ್ಗಳು ಇರ್ತವೆ. ಸ್ಪೀಸಿಸ್ ಇಂದ ಕಿಂಗ್ಡಮ್ಗೆ ಹೋಗ್ತಾ ಹೋದಂಗೆ ಬೇರೆ ಬೇರೆ ಜೀವಿಗಳು ಕಾಣ್ತಾ ಹೋಗ್ತವೆ, ಹೊಸ ಹೊಸವು. ನಾವು ಕೆಳಗೆ ಬಂದಂಗ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ಗಳು ಕಡಿಮೆ ಆಗ್ತಾ ಹೋಗುತ್ತವೆ. ಸೇಮ್ ಟೈಪ್ ಆಫ್ ಜೀವಿಗಳು ಬರ್ತಾ ಹೋಗ್ತವೆ. ಒಟ್ಟಾರೆಯಾಗಿ ಈ ಭೂಮಿ ಮೇಲೆ ನಾವು 5 ಸಾಮ್ರಾಜ್ಯಗಳನ್ನು ನೋಡ್ತಾ ಇದ್ದೀವಿ. ಕಿಂಗ್ಡಮ್ ಮೊನೆರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೆ, ಎನಿಮೇಲಿಯಾ. ಈಗ
ಈ ಒಂದು ಚಾರ್ಟ್ ನಿಮ್ಮ ಬುಕ್ನಲ್ಲಿ ಕೂಡ ಕೊಟ್ಟಿದೆ. ಇದನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಇದರ ಮೇಲೆ ಪ್ರಶ್ನೆಗಳು ಬರ್ತವೆ, ನೀಟ್ನಲ್ಲೂ ಬರ್ತವೆ, ಥಿಯರಿನಲ್ಲೂ ಬರ್ತವೆ. ಒಂದು ಕಡೆ ಕೆಲವು ಎಕ್ಸಾಂಪಲ್ಗಳು, ಒಂದು 4 ಎಕ್ಸಾಂಪಲ್ ಕೊಟ್ಟನು. 2 ಪ್ರಾಣಿಗಳು, 2 ಸಸ್ಯಗಳು. ಮ್ಯಾನ್, ಹೌಸ್ ಫ್ಲೈ. ಹೌಸ್ ಫ್ಲೈ ಅಂದರೆ ನೊಣ. ಮ್ಯಾಂಗೋ, ವೀಟ್. ಗೋಧಿ. ಇದು ಕಾಮನ್ ನೇಮ್ ಆಯಿತು. ಮ್ಯಾನ್, ಹೌಸ್ ಫ್ಲೈ, ಮ್ಯಾಂಗೋ, ವೀಟ್ ಕಾಮನ್ ನೇಮ್ ಆಯ್ತು. ಬಯೋಲಾಜಿಕಲ್ ನೇಮ್ ಆಸ್ ಪರ್ ಬೈನಾಮಿಯಲ್ ನಾಮೆನ್ಕ್ಲೇಚರ್. ಮ್ಯಾನ್ಗೆ ಹೋಮೋಸೇಪಿಯನ್ ಅಂತ ಹೇಳ್ತೇವೆ. ಫ್ಯಾಮಿಲಿ ಹೋಮಿಡೇ ಇದೆ. ಆರ್ಡರ್ ಪ್ರೈಮೇಟಾ ಇದೆ. ಸರ್, ಹೋಮೋಸೇಪಿಯನ್ ಮನುಷ್ಯಂದು ನೀವು ಡೈರೆಕ್ಟ್ ಫ್ಯಾಮಿಲಿ ತಂದಿರಲ್ಲ ಸರ್. ಕಿಂಗ್ಡಮ್ ಎನಿಮೇಲಿಯಾ ನಿಮ್ಗೆ ಗೊತ್ತಿದೆ, ಫೈಲಮ್ ಕಾರ್ಡೇಟಾ ನಿಮ್ಗೆ ಗೊತ್ತಿದೆ, ಕ್ಲಾಸ್ ಮೆಮೇಲಿಯಾ ನಿಮ್ಗೆ ಗೊತ್ತಿದೆ, ಆರ್ಡರ್ ಫ್ಯಾಮಿಲಿ ಹೋಮಿಡೇ, ಆರ್ಡರ್ ಪ್ರೈಮೇಟಾ, ಕ್ಲಾಸ್ ಮೆಮೇಲಿಯಾ, ಫೈಲಮ್ ಡಿವಿಷನ್. ಫ್ಯಾಮಿಲಿ ಕೆಳಗಡೆ ಏನಿದೆ? ಜೀನಸ್ ಇದೆ, ಹೋಮೋ. ಅದ್ರ ಕೆಳಗೇನಿದೆ? ಸ್ಪೀಸಿಸ್ ಇದೆ, ಸೇಪಿಯನ್. ಅದೇ ರೀತಿ ನೊಣಗಳು, ಹೌಸ್ ಫ್ಲೈ. ಮೂಸಾ ಡೊಮೆಸ್ಟಿಕಾ, ಅವು ಕಿಂಗ್ಡಮ್ ಎನಿಮಲ್ ಕಿಂಗ್ಡಮ್ನಾಗೆ ಇವೆ. ಫೈಲಮ್ ಆರ್ಥ್ರೋಪೋಡಾ, ಕ್ಲಾಸ್ ಇನ್ಸೆಕ್ಟಾ, ಆರ್ಡರ್ ಡಿಪ್ಟೆರಾ, ಫ್ಯಾಮಿಲಿ ಮೂಸಿಡೇ. ನೆನ್ಪಿಟ್ಕೋಬೇಕು. ಅದೇ ಥರ ಮ್ಯಾಂಗೋ, ಮ್ಯಾಂಜಿಫೆರಾ ಇಂಡಿಕಾ, ಮಾವಿನಹಣ್ಣು. ಮ್ಯಾಂಜಿಫೆರಾ ಅನ್ನತಕ್ಕಂಥದ್ದು ಜೀನಸ್ ನೇಮ್, ಇಂಡಿಕಾ ಅನ್ನತಕ್ಕಂಥದ್ದು ಸ್ಪೀಸಿಸ್ ನೇಮ್ ಅಥವಾ ಸ್ಪೆಸಿಫಿಕ್ ಎಪಿಥೆಟ್. ಅದು ಎಂಜಿಯೋಸ್ಪರ್ಮ್ ಇದೆ, ಹೂ ಬಿಡ್ತದಲ್ಲ, ಹಾಗಾಗಿ ಅದು ಎಂಜಿಯೋಸ್ಪರ್ಮ್ ಅಂತ ಹೇಳ್ತೀವಿ. ದ್ವಿದಳ ಸಸ್ಯ ಇದೆ, ಅದು ಡೈಕಾಟಿಲಿಡನಿ, ಕ್ಲಾಸ್ ಡೈಕಾಟಿಲಿಡನಿ. ಆರ್ಡರ್ ಸ್ಯಾಪಿಂಡೇಲ್ಸ್, ಫ್ಯಾಮಿಲಿ ಅರಕಿಡೇಸಿಯೇ. ನೋಡ್ರಿ, ಬರೆದು ಪ್ರಾಕ್ಟೀಸ್ ಮಾಡೋದು. ಅದೇ ಥರ ವೀಟ್. ಅದು ಎಂಜಿಯೋಸ್ಪರ್ಮ್ ಆಗಿದ್ರು ಕೂಡ ಅದು ಏಕದಳ ಸಸ್ಯ ಆಗಿರ್ತದೆ, ಮೋನೋಕಾಟಿಲಿಡನೇ ಆಗಿರ್ತದೆ. ಆರ್ಡರ್ ಪೊಯೆಲ್ಸ್, ಫ್ಯಾಮಿಲಿ ಪೊಯೇಸಿಯೇ. ಇದನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಯಾಕಂದರೆ ನಡವಳಿಕೆ ಯಾವುದಾದ್ರೂ ಒಂದು ಕೇಳ್ಬಿಡ್ತಾನೆ ನಾವು. ಹೌಸ್ ಫ್ಲೈದು ಆರ್ಡರ್ ಏನಿದೆ ಅಂತ ಕೇಳ್ತಾನೆ, ಮ್ಯಾನ್ದು ಫ್ಯಾಮಿಲಿ ಏನಿದೆ ಅಂತ ಕೇಳ್ತಾನೆ, ಮ್ಯಾಂಗೋದು ಕ್ಲಾಸ್ ಯಾವುದಿದೆ ಅಂತ ಕೇಳ್ತಾನೆ, ವೀಟ್ದು ಆರ್ಡರ್ ಅಥವಾ ಫ್ಯಾಮಿಲಿ ಕೇಳ್ಬಿಡ್ತಾರೆ. ಅವಾಗ ನಿಮಗೆ ಪ್ರಾಬ್ಲಮ್ ಆಗಬಾರ್ದು. ಸೊ ಭೂಮಿ ಮೇಲಿರತಕ್ಕಂಥ ಜೀವರಾಶಿಗಳನ್ನು 5 ಸಾಮ್ರಾಜ್ಯಗಳಾಗಿ ವಿಭಜನೆ ಮಾಡ್ತೀವಿ. ಕಿಂಗ್ಡಮ್ ಅದು ಹೈಯೆಸ್ಟ್ ಲೆವೆಲ್ ಆಫ್ ಕ್ಲಾಸಿಫಿಕೇಶನ್ ಆಯಿತು. ಈಗ ಎನಿಮಲ್ ಕಿಂಗ್ಡಮ್ ಅಂದ ತಕ್ಷಣ ನೆಕ್ಸ್ಟ್ ಪ್ರಶ್ನೆ ಬರ್ತದೆ, ಎನಿಮಲ್ ಕಿಂಗ್ಡಮ್ ಒಪ್ತೀವಿ ಸರ್, ಅದು ಯಾವ ಫೈಲಮ್ನಲ್ಲಿ ಬರ್ತದೆ? ಯಾಕಂದರೆ 10-11 ಫೈಲಮ್ ಇವೆ. ಯಾವ ಫೈಲಮ್ನಲ್ಲಿ ಬರ್ತದೆ? ಆ ಒಂದು ಕಾರ್ಡೇಟಾ ಅಂದ ತಕ್ಷಣ ಯಾವ ಕ್ಲಾಸ್ನಲ್ಲಿ ಬರ್ತದೆ? ಯಾಕಂದರೆ 5 ಕ್ಲಾಸ್ ಇವೆ: ಫಿಶಸ್, ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಬರ್ಡ್ಸ್ ಆ್ಯಂಡ್ ಮ್ಯಾಮಲ್ಸ್. ಕ್ಲಾಸ್ ಆದಮೇಲೆ ಯಾವ ಆರ್ಡರು, ಯಾವ ಫ್ಯಾಮಿಲಿ ಅಂತ ಬಂದಮೇಲೆ ಜೀನಸ್, ಸ್ಪೀಸಿಸ್. ಸ್ಪೀಸಿಸ್ ಇಸ್ ದ ಬೇಸಿಕ್ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್. ಸೊ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾನು ಏನು ಹೇಳಿದ್ದೀನಿ ಇದನ್ನು 2-3 ಸಲ ಕೇರ್ಫುಲ್ಲಾಗಿ ಮತ್ತೆ ಕೇಳಿ, ಇದಕ್ಕೆ ಸಂಬಂಧಪಟ್ಟಂಥದ್ದು ಪುಸ್ತಕದಲ್ಲಿ ನಿಧಾನವಾಗಿ ಓದ್ರಿ. ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಅಂಡರ್ಲೈನ್ ಮಾಡಿ ಬರೆದು ಪ್ರಾಕ್ಟೀಸ್ ಮಾಡಿರಿ. ಎದಿ ಹೊಡಿಬೇಡ್ರಿ ಇಂಗ್ಲೀಷ್ ಬರಲೋಗಿದೆ, ತಿಳಿಯಲೋಗಿದೆ ಅಂತ. ನಾನಿದ್ದೀನಿ, ಟೆನ್ಷನ್ ತಗೋಬೇಡ್ರಿ. ಆರಾಮ್ಸೆ ಓದಿ ಅರ್ಥ ಮಾಡ್ಕೊಳ್ರಿ, ಮತ್ತೆ ಬರೆದು ಪ್ರಾಕ್ಟೀಸ್ ಮಾಡಿರಿ. ಹಂಗೂ ಏನು ತಿಳಿಲಿಲ್ಲಪ್ಪ ಅಂದ್ರೆ ನನಗೆ ಫೋನ್ ಮಾಡಿ ಕೇಳ್ರಿ. ಭಾಳ ದಿವಸ ಇಲ್ಲ, ಜಲ್ದಿ ಕಾಲೇಜ್ಗೂ ಬರ್ತೀರಿ ನೀವು, ಅವಾಗೇನು ಪ್ರಾಬ್ಲಮೇ ಇಲ್ಲ. ನಾನು ಮುಂದಿನ ಕ್ಲಾಸ್ನಲ್ಲಿ ಈ ಪಾಠದ ಕೊನೆಯ ಭಾಗವನ್ನು
ಟೆಕ್ಸಾನಮಿಕ್ ಏಡ್ಸ್, ಜೀವರಾಶಿಗಳನ್ನು ಅಧ್ಯಯನ ಮಾಡೋದಕ್ಕಾಗಿ ನಮಗೆ ಬೇಕಾಗತಕ್ಕಂಥ ಕೆಲವು ಸಾಧನಗಳು, ಅದರ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಅದು ಈ ಪಾಠದ ಕೊನೆಯ ಭಾಗ. ಅದಕ್ಕಿಂತ ಮುಂಚೆ ನಾನು ಇವತ್ತು ಏನು ಹೇಳಿದ್ದೀನಿ ಅದನ್ನು ಮತ್ತೆ ಒಂದು ಸಲ ರಿವೈಸ್ ಮಾಡಿ ಅದಕ್ಕೆ ಹೋಗ್ತೀನಿ. ಇನ್ನೊಂದು 2 ಪೀರಿಯಡ್ನಲ್ಲಿ ಈ ಪಾಠ ಮುಗೀತದೆ. ಅದಾದಮೇಲೆ ನೀಟ್ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡಲಾಗ್ತದೆ. ಅದಕ್ಕಿಂತ ಮುಂಚೆ ಒಂದು ಪೀರಿಯಡ್ ಪೂರ್ತಿ ಎಲ್ಲ ಸ್ಲೈಡ್ಗಳನ್ನು, ಎಲ್ಲ ಫುಲ್ PPTನ ಒಂದು ಸಲ ತೋರಿಸಿ ರಿವೈಸ್ ಮಾಡ್ತೀನಿ. ನನ್ನ ಪ್ರಯತ್ನ ನಾ ಮಾಡ್ತೀನಿ. ಅದು ಕೇವಲ ಅರ್ಧ ಭಾಗ ಆಯಿತು. ಚಪ್ಪಾಳೆ ಒಂದು ಕೈಯಿಂದ ತಟ್ಟಕ್ಕಾಗೋದಿಲ್ಲ. ನಿಮ್ಮ ಪರಿಶ್ರಮ ಬಹಳ ಬೇಕಾಗ್ತದೆ. ನೀವು ಬರೆದು ಓದಿ ಪ್ರಾಕ್ಟೀಸ್ ಮಾಡಬೇಕು. ನೀವೆಲ್ಲ ಚೆನ್ನಾಗಿ ಓದ್ತೀರಿ ಅಂತ ನಾನು ಭಾವಿಸ್ತಾ ನಾನು ಇಲ್ಲಿಗೆ ನನ್ನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಭೇಟಿಯಾಗೋಣ. ದೇವರು ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್ ಯು. ಪ್ಲೀಸ್ ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್ ಚಿಲ್ಡ್ರನ್. ಬಾಯ್.